ಅದಕ್ಕೆ ಸ್ವಲ್ಪ ಮಾಹಿತಿ ಕೇಳೋಣ ಅಂತ ಫೋನ್ ಮಾಡಿದೆ. ಲೋಕಲಲ್ಲಿ ಯಾರು ಪ್ರಾಡಕ್ಟ್ ಮಾಡ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡೋಣ ಅಂತ. ಎಲ್ಲಿ ಸರ್ ಅದು ಪ್ರಾಡಕ್ಟ್ ಆಗೋದು? ಬೀದರ್ ಸರ್. ನೀವು ಎಲ್ಲಿ ಈಗ ಇರೋದು? ಕುಮಟಾ. ಹೆಂಗಿದೆ ಸರ್ ಪೇಂಟಿಂಗ್ ಹೇಳ್ಬೋದಾ? ಅಂದ್ರೆ ಇಲ್ಲ ಸರ್, ನಾನು ಇವಾಗ ಜಸ್ಟ್ ತಗೊಂಡಿದೀವಿ ಅಷ್ಟೇ, ಡಿಸ್ಟ್ರಿಬ್ಯೂಷನ್ ತಗೊಂಡಿದೀವಿ. ಇನ್ನ ಶುರುವಾಗಿ ಮಾಡಿಲ್ಲ. ಮೊನ್ನೆ ಜಸ್ಟ್ ನಿನ್ನೆ ಒಂದು 25 kg ಬೇಕು ಅಂತಂದ್ರು ನಿಮ್ಮದು ಹಾಕಬಹುದಲ್ವಾ? ಏನ್ ಸಮಸ್ಯೆ, ಹಾಕ್ಬೋದು. ಬರ್ತೀರಂತ ನಂಗೆ ಖುಷಿಯಿಂದ ಕೊಡ್ತೀವಿ. ಅದೇ ಅದಕ್ಕೆ ನನಗೆ ಈಗ ದೇಸಿ ಪೇಂಟ್ ಈ ತರ ಮಾಡೋದು ಅಪರೂಪ ಅಲ್ಲ ಸರ್, ಅದಕ್ಕೆ ನಂಗೆ ಭಾರಿ ಖುಷಿ ಆಯ್ತು. ಇಲ್ಲ ನಾನ್ ಕೊಡ್ಬೇಕು ಅಂತಂದ್ರೆ ಏನು ಖುಷಿಯಿಂದ ಕೊಡ್ತೀನಿ, ಬಟ್ ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕು ಸರ್. ಅಂದ್ರೆ ನಂಗೆ ಒಂದು ಅದ್ರ ಮನೆ ಮಾಡಿದ್ರೆ ನಾನು ಒಂದ್ ಒಳ್ಳೆ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ಶೇರ್ ಮಾಡ್ತೀನಿ ಅಂತ. ಹಂಗೆ ಅಲ್ಲ ನನಗೇನ್ ಗೊತ್ತಾ, ನನಗೆ ಬರಕ್ ಆಗ್ತಾ ಇಲ್ಲ, ನಾನು ಏನೋ ವರ್ಕ್ ಅಲ್ಲಿ ಇದ್ದೀನಿ. ಅದಕ್ಕೆ ಬೇಕಾಯ್ತು ಅಂತಂದ್ರೆ ಹಿಂಗೆ ಒಂದ್ ಒಳ್ಳೆ ವಿಡಿಯೋ ಮಾಡ್ಬಿಟ್ಟು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಈಗ ಹೆಂಗೆ ಸ್ಟಾರ್ಟಿಂಗ್ ಮಾಡಿದೀರ ಅಷ್ಟೇ? ಈಗ ಜಸ್ಟ್ ಸ್ಟಾರ್ಟ್ ಮಾಡಿ ಸರ್. ಇನ್ನು ಇದು ಪ್ರಚಾರ ಮಾಡ್ಬೇಕಲ್ವಾ? ಹೌದು, ಮಾಡ್ಬೇಕು. ಇದು ಒಳ್ಳೆ ಇದು ಸರ್, ಯಾಕೆಂದ್ರೆ ನಮ್ಮ ದೇಸಿ ದನ ಉಳ್ದಂಗೂ ಆಗುತ್ತೆ, ಹೌದು ಸರ್. ಪೇಂಟಿಂಗ್ ಆಗುತ್ತೆ. ಕೆಜಿಗೆ 5 ರೂಪಾಯಿ ಕೊಟ್ಟು ತಗೊಳ್ತಿದ್ದಾರೆ ಈಗ ಅವ್ರಿಗೆ. ಮತ್ತೆ ಆಕಳ ಸಗಣಿಗೆ 5 ರೂಪಾಯಿ ಕೊಟ್ಟು ತಗೊಳ್ತಿದ್ದಾರೆ ಅಲ್ಲಿ. ಆಕಳ ಹಾಲು ಕೊಟ್ಟು ಲಾಸ್ಟ್ ಮುಗಿಸ್ಬಿಡ್ತಾರೆ. ಹೌದೌದು ಹೌದು, ಇದು ಅದರ ಕೊನೆಗಾಲದವರೆಗೂ ಕೂಡ ಲಾಭನೇ. ಮತ್ತೆ ನಿಜ ಭಾರಿ ಇಷ್ಟ ಆಯ್ತು ನಂಗೆ ಇದು. ನಾನು ಎಲ್ಲ ಓದಿ ಇದ್ರ ಬಗ್ಗೆ ಕೇಳಿದ್ದೆ, ಬಟ್ ನೀವು ನನಗೆ ಫಸ್ಟ್ ಪ್ರಾಡಕ್ಟ್ ಅಂದ್ರಲ್ಲ, ಹಂಗಾಗಿ ನೀವೆಲ್ಲ ಮಾಡ್ತಾ ಇದ್ದೀರಾ ಅಂತ ಅನ್ಸ್ತು ನನಗೆ. ಇಲ್ಲ, ಫಸ್ಟ್ ಪ್ರಾಡಕ್ಟ್ ಅಂತಂದ್ರೆ ಫಸ್ಟ್ ಅದೇ ಫಸ್ಟ್ ಗ್ರಾಹಕರು ಅಂದ್ರಲ್ಲ, ಅದೇ ಪುತ್ತೂರಲ್ಲಿ ಒಬ್ರು ಮಾಡ್ತಾ ಇದಾರೆ ಅನ್ಸುತ್ತೆ. ಮಂಗಳೂರಲ್ಲಿ ಒಬ್ರು ಇದಾರೆ, ಅದು ಸ್ವಲ್ಪ ತೀರಾ ಸ್ವಲ್ಪ ಚಿಕ್ಕದಾಗ ಮಾಡ್ತಿದ್ದಾರೆ. ಇದು ಭಾರತದಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರ್ ಇದು ಮಾಡ್ತಾ ಇದಾರೆ ಅಲ್ಲಿ ಬೀದರ್ದಲ್ಲಿ. ಮತ್ತೆ ಹೌದು, ಅದು ಬೆಂಗಳೂರ್ದು ಇದು ಯಾವ್ದು ಅಂತಂದ್ರೆ ಬಾಬಾ ರಾಮದೇವ್ರದ್ದು ಇದಿದೆಯಲ್ಲ, ಅಲ್ಲಿ ಪೂರ್ತಿ ಇವ್ರದೇ ಪೇಂಟಿಂಗ್. ಅದು ಸ್ಮೆಲ್ ಬರಲ್ಲ ಸರ್? ಅದು ಇಲ್ಲ ಬರೋದಿಲ್ಲ ಸರ್, ಒಂದ್ ಸ್ವಲ್ಪ ಸ್ಮೆಲ್ ಬರ್ತದೆ. ಇದಾರು ತೀರಾ ಘಾಟಿ, ಅದು ಕೆಮಿಕಲ್ ಪೇಂಟ್. ಹೌದೌದು. ಒಂದ್ ರೂಮಲ್ಲಿ ನೀವು ಹಾಕೊಂಡ್ಬಿಟ್ಟು ಬಾಗ್ಲೆಲ್ಲ ಹಾಕೊಂಡ್ಬಿಟ್ಟು ಮಾಡ್ತೀರಂತ ಸಾಧ್ಯ ಇಲ್ಲ ಅಷ್ಟೇ. ಬಟ್ ಇದು ನೀವು ಆರಾಮ್ ಖುಷಿಯಿಂದ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನಿಮ್ಮ ಕಣ್ಣಿಗೆ ಬಿತ್ತು, ಕೈಗೆ ಆ ತರ ಏನು ಸಮಸ್ಯೆ ಇಲ್ಲ. ಅದು ಏನ್ ಮಿಕ್ಸ್ ಮಾಡ್ತಾರೆ ಸರ್ ಅದಕ್ಕೆ? ಅದಕ್ಕೆ ಅದು ಗಮ್ ಅಂತ ಹೇಳ್ತಾರೆ. ಅದು ಅಂತಂದ್ರೆ ಒಂದು ಮರದಂಟು, ಆಮೇಲೆ ಆಕಳ ಸಗಣಿಯಿಂದ ಅದು ಏನ್ ಕಂಟೆಂಟ್ಸ್ ಬೇಕಲ್ಲ ಅದನ್ನ ತೆಗ್ಬಿಟ್ಟು, ಆಮೇಲೆ ಮರದಂಟು ಬಿಟ್ಟು ಹಾಕಿ ಅದಾದ ನಂತರ ಸುಣ್ಣ ಹಾಕಿ, ಆಮೇಲೆ ಅದಂತಂದ್ರೆ ನಮ್ದು ಯಾವ ಟ್ಯಾಬ್ಲೆಟ್, ಅದು ವಿಟಮಿನ್ ಟ್ಯಾಬ್ಲೆಟ್ ಗೆ ಸಂಬಂಧಪಟ್ಟಂಗೇನೋ ಇದೆ, ಅದು ಟ್ಯಾಬ್ಲೆಟ್ ಪುಡಿ ಹಾಕ್ತಾರಂತ. ಹಾಗೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಇದು ಬಟಾಟೆ, ಇದು ಏನಂತಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಬಟಾಟೆ ಕಟ್ ಮಾಡಿದ ತಕ್ಷಣ ಒಂದು ಆಯಿಲ್ ಇದ್ರ ಕಾಣಿಸುತ್ತೆ ನೋಡಿ, ಅದೆಲ್ಲ ಸೇರ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮಾಡ್ತಾರಂತೆ. ನೋಡಿಲ್ಲ, ಮಾಡ್ತಾರೆ. ಸೊ ಹಂಗಾಗಿ ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗಿದೆ ಸರ್ ಇದು. ನಾವು ಸ್ಟಾರ್ಟ್ ಮಾಡಿದ್ವಿ, ಮಾಡ್ಬೇಕಷ್ಟೇ. ನೀವು ಒಳ್ಳೇದಾಯ್ತು ಸ್ಟಾರ್ಟ್ ಮಾಡಿದ್ದು, ಯಾಕೆಂದ್ರೆ ಅದಕ್ಕೆ ಮಾಡೋರು ಮುಂದೆ ಬರಬೇಕು. ಖಂಡಿತ ಮಾಡಿದ್ರೆ, ಒಂದು ಪ್ರಾಡಕ್ಟ್ ಮಾಡಿದ್ರೆ ಸಾಲದು, ಮಾರ್ಕೆಟ್ ಆಗ್ಬೇಕಲ್ಲ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಸರ್ ನಮಸ್ತೆ, ನನ್ನ ಅಣ್ಣಪ್ಪ ಅಂತ ಹೇಳ್ಬಿಟ್ಟು ಕುಮಟೆಯಿಂದ. ಅಣ್ಣಪ್ಪ ನಾಯ್ಕ, ಕುಮಟಾ. ಕುಮಾರ್. ಆಗ್ಲಿ ಸರ್. ಓಕೆ, ಥ್ಯಾಂಕ್ ಯು.